ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ GDS ನೋಟಿಫಿಕೇಷನ್ಗೆ ಅಪ್ಲೈ ಮಾಡಬೇಕು, ಜಾಬ್ನ ತೊಗೊಳ್ಬೇಕು ಅಂತ ಇದ್ದೀರಾ ಅವರೆಲ್ಲರೂ ಕೂಡ ಖಂಡಿತವಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಅಂತ ಅಂದರೆ ನನಗೆ GDS ವೀಡಿಯೋಸ್ ನಾನು ಏನು ಹಾಕ್ತಾಯಿದ್ದೀನಿ ಅದರಲ್ಲಿ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. GDS ಸೆಂಟ್ರಲ್ ಗೌರ್ನಮೆಂಟ್ ಜಾಬಾ ಅಥವಾ ಗೌರ್ನಮೆಂಟ್ ಜಾಬಾ, ಪ್ಯೂರ್ ಗೌರ್ನಮೆಂಟ್ ಜಾಬಾ, ಮತ್ತು ಅದು ಪರ್ಮನೆಂಟ್ ಆಗಿರುತ್ತಾ, ಈ ಥರ ಎಲ್ಲ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಹೌದು, ಇದನ್ನೆಲ್ಲ ತಿಳ್ಕೊಂಡ ಮೇಲೇ ಜಾಬಿಗೆ ಅಪ್ಲೈ ಮಾಡಬೇಕು. ಯಾಕೆ ಅಂತ ಅಂದರೆ ಏನು ತಿಳ್ಕೊಂಡಲ್ಲೇ ಅಪ್ಲೈ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದು ಗೌರ್ನಮೆಂಟ್ ಜಾಬಾ, ಯಾವ ರೀತಿಯಾಗಿ ಕೆಲಸ ಇರುತ್ತೆ, ಮತ್ತು ಪರ್ಮನೆಂಟಾಗಿ ನೀವು ಇದರಲ್ಲಿ ವರ್ಕ್ ಮಾಡಬೇಕಾ, ಆ ಥರ ಎಲ್ಲನೂ ಕೂಡ ಆ ಎಲ್ಲ ಡೌಟ್ಸಿಗೆ ಕ್ಲಾರಿಫಿಕೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇದಾಗಿ ಗ್ರಾಮೀಣ್ ಡಾಕ್ ಸೇವಕ್ ಅಂತಂದರೆ GDS ಇದು ಗೌರ್ನಮೆಂಟ್ ಜಾಬಾ ಅಂತ ಅಂದರೆ ಹೌದು, ಇದು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಕೆಲಸನೇ ಆಗಿರುತ್ತೆ. ಆದರೆ ರೆಗ್ಯುಲರ್ ಸರ್ವಿಸ್ ಅಲ್ಲ, ಅಂದರೆ ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರಿ ಅಂತ ಇದನ್ನು ಪರಿಗಣಿಸೋದಿಲ್ಲ. ಇದು ಏನಂತಂದರೆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಜಾಬ್ ಅಂತ ಕರೀತಾರೆ. ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಜಾಬ್ ಅಂತ ಅಂದರೆ ಏನು ಅಂತಂದರೆ ಈಗ ರೆಗ್ಯುಲರ್ ಸರ್ವೀಸ್ ಅಂತಂದರೆ 8 hours ಎಲ್ಲ ವರ್ಕ್ ಮಾಡ್ತಾರಲ್ವ, ಮಾಮೂಲಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ಗಳಲ್ಲಿ ಏನು ವರ್ಕ್ ಮಾಡ್ತಾರೆ ಅವರಿಗೆ ಸಿಗೋವಂತಹ ಎಲ್ಲ ಬೆನಿಫಿಟ್ಸೂ ಕೂಡ GDS ಕೆಲಸದಲ್ಲಿ ಇರೋವಂಥವರಿಗೆ ಸಿಗೋದಿಲ್ಲ. ಇದು ಒಂದು ಪಾಯಿಂಟು. ಆದರೆ ಇದು ಪರ್ಮನೆಂಟ್ ಕೆಲಸನ ಅಂತ ಅಂದರೆ ಹೌದು, ನೀವು 65 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡ್ಬೋದು. ಮತ್ತು ಈಗ ಒಂದು ಸರ್ತಿ ನೀವು GDSಗೆ ಸೆಲೆಕ್ಷನ್ ಆದಮೇಲೆ ಅವರು ಯಾವಾಗಂದರೆ ಆವಾಗ ನಿಮ್ಮನ್ನು ಕೆಲಸದಿಂದ ಬಿಡಿಸೋ ಅಂಥದ್ದು ಇಂಥದ್ದನ್ನೆಲ್ಲ ಮಾಡಲ್ಲ. 65 years ಅಂತಂದರೆ ರಿಟೈರ್ಮೆಂಟ್ ಆಗೋವರೆಗೂ ಕೂಡ ಯಾವುದೇ ಫ್ರಾಡ್ಗಳನ್ನ ಮಾಡದೆ ನೀವು ಅದೇ ಕೆಲಸದಲ್ಲಿ ಮುಂದುವರಿಬೋದು. ಮತ್ತು ಇದು ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರಿ ಅಲ್ಲ, ಆದ್ರೂ ಕೂಡ ನಿಮಗೆ ಭಾರತ ಸರ್ಕಾರದಿಂದನೇ ಸಂಬಳ ಬರೋದು, ಸ್ಯಾಲ್ರಿ ಬರೋದು, ಹಾಗೆ ನೇಮಕಾತಿ ಆಗುವಂಥದ್ದು ಎಲ್ಲ ರೂಲ್ಸ್ ನಿಯಮಗಳು ಕೂಡ ಕೇಂದ್ರ ಸರ್ಕಾರದಿಂದನೇ ಬರೋವಂಥದ್ದು. ಹಾಗಾಗಿ ಇದಕ್ಕೆ ಭದ್ರತೆ ಇದೆಯಾ ಅಂದರೆ ಕೆಲಸದ್ದು ಅಂದರೆ ಸೆಕ್ಯೂರಿಟಿ ಇದೆಯಾ ಅಂತ, ಸೆಕ್ಯೂರ್ ಜಾಬಾ ಇದು ಅಂತ ಅಂದರೆ ಹೌದು, ನೀವೇನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ, ಯಾರೂ ಕೂಡ ನಿಮ್ಮನ್ನು ಇವಾಗ ನೀವು ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಡಿಸೋದಿಲ್ಲ. ಇದು ಸರ್ಕಾರಿ ನೌಕರಿ ಅಲ್ಲ ಅಂದ ತಕ್ಷಣ, ಪ್ಯೂರ್ ಗೌರ್ಮೆಂಟ್ ಜಾಬ್ ಅಲ್ಲ ಅಂದ ತಕ್ಷಣ ಆ ಥರ ಎಲ್ಲ ಏನೂ ಇಲ್ಲ. ನೀವು ಪರ್ಮನೆಂಟಾಗಿ ಇದರಲ್ಲೇ ಕೆಲಸ ಮುಂದುವರಿಸ್ಬೋದು. ಇದು ಒಂದು ಗೌರವಯುತವಾದಂತಹ ಉದ್ಯೋಗ ಆಗಿರುತ್ತೆ. ನೆಕ್ಸ್ಟು ಸ್ಯಾಲ್ರಿ ಬಂದುಬಿಟ್ಟು ಇಲ್ಲಿ ರೆಗ್ಯುಲರ್ ಸರ್ವೀಸ್ ಏನಿರ್ತಾರೆ, ರೆಗ್ಯುಲರ್ ಎಂಪ್ಲಾಯೀಸ್ ಏನಿರ್ತಾರೆ, ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯೀಸು, ಅವರಿಗೆ ಸಿಗೋ ಅಂತಹ ಸ್ಯಾಲ್ರಿ ಇಲ್ಲಿ ಸಿಗೋದಿಲ್ಲ. ಅಂದರೆ ಫಿಕ್ಸಡ್ ಸ್ಯಾಲ್ರಿ, ಮಂತ್ಲಿ ಫಿಕ್ಸಡ್ ಸ್ಯಾಲ್ರಿ ಸಿಗೋದಿಲ್ಲ. ಇಲ್ಲಿ ಸಿಗೋವಂಥದ್ದು TRCA ಅಂತ ಅಂದರೆ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲೋಯೆನ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ ನೀವು ಅಂದರೆ ಒಂದು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಅನ್ನೋ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ BPM ABPM ಎರಡೂ ಕೆಲಸ ಒಬ್ಬರೇ ಮಾಡಿದಾಗ ಅಂದರೆ ಸಿಂಗಲ್ ಹ್ಯಾಂಡ್ ಇರೋ ಹತ್ರ ಅವ್ರದ್ದು ಟೈಮಿಂಗ್ಸು ಸ್ವಲ್ಪ ಹೆಚ್ಚಿಗೆ ಇರುತ್ತೆ, ಅಂಥವರಿಗೆ ಸ್ಯಾಲ್ರಿ ಜಾಸ್ತಿ ಬರುತ್ತೆ. ಅದೇ ಡಬಲ್ ಹ್ಯಾಂಡ್ ಇರೋ ಹತ್ರ ಟೈಮಿಂಗ್ಸು ಕಡಿಮೆ ಇರುತ್ತೆ, BPMಗೂ ಕಡಿಮೆ ಟೈಮಿಂಗ್ಸ್ ಇರುತ್ತೆ, ABPMಗೂ ಕಡಿಮೆ ಟೈಮಿಂಗ್ಸ್ ಇರುತ್ತೆ. ಹಾಗಾಗಿ ಅವರಿಗೆ ಕಂಪೇರಿಟಿವ್ಲಿ ಕಡಿಮೆ ಸ್ಯಾಲ್ರಿ ಬರುತ್ತೆ ಸಿಂಗಲ್ ಹ್ಯಾಂಡ್ಗಿಂತ. ಈ ರೀತಿಯಾಗಿ ಫಿಕ್ಸ್ಡ್ ಸ್ಯಾಲ್ರಿ ಬರೋದಿಲ್ಲ. ಅವರು ಮಾಡೋ ಅಂತಹ ಕೆಲಸದ ಮೇಲೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ, ಪರ್ ಡೇಗೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಹಾಗಂತ ತುಂಬ ಏನು ಕಡಿಮೆ ಬರೋದಿಲ್ಲ, 1,000 2,000 ಈ ರೀತಿಯಾಗಿ ಕಡಿಮೆ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಏನಾದರೂ ಅಲೋಯೆನ್ಸಸ್ ಇದೆಯಾ ಅಂತ ಅಂದರೆ ಹೌದು ಇದೆ. ಡಿಯರ್ನೆಸ್ ಅಲೋಯೆನ್ಸ್ ಅಂತ ಸಿಗುತ್ತೆ ನಿಮಗೆ. ಹಾಗೆ ಆ್ಯನ್ಯುಯಲ್ ಇನ್ಕ್ರಿಮೆಂಟ್ ಕೂಡ ಆಗುತ್ತೆ, 3% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವರ್ಷ ನಿಮ್ಮದು 3% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಬೇರೆ ಬೆನಿಫಿಟ್ಸು ಅಂದರೆ ಸಿಗದೆ ಹೋದ್ರೂ ಕೂಡ, ಅಂದರೆ ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ಗೆ ಸಿಗೋವಂಥ ಅಷ್ಟು ಬೆನಿಫಿಟ್ಸು ಸಿಗದೆ ಹೋದ್ರೂ ಕೂಡ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗತ್ತೆ. ಇನ್ನೊಂದು ಏನು ಅಂತ ಅಂದರೆ ಇದು ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರಿ ಅಲ್ಲದೆ ಹೋದರೂ ಕೂಡ ಇಂಡಿಯಾ ಪೋಸ್ಟ್ ಆ ಡಿಪಾರ್ಟ್ಮೆಂಟ್ನ ಅಡಿಯಲ್ಲೇ ಬರೋ ಅಂಥದ್ದು. ಮತ್ತು ನೀವು ನಿಮಗೆ ಸರ್ವಿಸ್ ಆದಮೇಲೆ
3 ಇಯರ್ಸ್ ಸರ್ವೀಸ್ ಆದಮೇಲೆ ನೀವು ಎಕ್ಸಾಮ್ಸ್ನ ಬರ್ಕೊಂಡು ಅಂದರೆ ಪರ್ಮನೆಂಟ್ ಗೌರ್ನಮೆಂಟ್ ಜಾಬ್ MTSಸು ಆಮೇಲೆ ಪೋಸ್ಟ್ ಮ್ಯಾನು ಈ ರೀತಿಯಾದಂತಹ ಜಾಬ್ಗಳಿಗೆ ನೀವು ಹೋಗ್ಬೋದು. ಇದು ಒಂದು ಪಾರ್ಟ್ ಟೈಮ್ ರೀತಿಯ ಕೆಲಸ ಆಗಿರುತ್ತೆ. GDS ಏನಿದೆ ಇದು ಒಂದು ಪಾರ್ಟ್ ಟೈಮ್ ರೀತಿಯ ಕೆಲಸ ಆಗಿರುತ್ತೆ. ಆ ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿರ್ತಾರೆ ಇದು ಒಂದು ಪಾರ್ಟ್ ಟೈಮ್ ರೀತಿಯ ಕೆಲಸ, ನಿಮಗೆ ಬೇರೆ ಇನ್ಕಮ್ ಸೋರ್ಸ್ ಕೂಡ ಇರಬೇಕಾಗತ್ತೆ ಅಂತ. ಅಂದರೆ ಇದೊಂದನ್ನೇ ನಂಬಿಕೊಂಡು ಬದುಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ನೋಟಿಫಿಕೇಷನಲ್ಲೇ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಪಾರ್ಟ್ ಟೈಮ್ ಆಗಿ ಕೂಡ ಮಾಡ್ಕೊಳ್ಬೋದು. ಇಷ್ಟನ್ನು ಕೂಡ ನಾನು ಕ್ಲಾರಿಫೈ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮ್ಮ ಡೌಟಿಗೆ ನಾನು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಈ ರೀತಿಯಾಗಿ ನಿಮ್ಮ ಸ್ಯಾಲ್ರಿ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು ಇರುತ್ತೆ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಂತ ಬೇರೆ ಕಡೆ ಎಲ್ಲ ನೋಡಿದಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಒಂದೇ ಸರಿ ಗೌರ್ನಮೆಂಟ್ ಜಾಬಿಗೆ ಹೋಗಬೇಕು ಅಂತಂದರೆ ತುಂಬಾ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ GDSನಲ್ಲಿ ವರ್ಕ್ ಮಾಡ್ತಾ ನಿಮಗೆ ಸರ್ವೀಸ್ ಕೂಡ ಆಗಿರುತ್ತೆ, ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರುತ್ತೆ, ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆಯೇ GDS ವರ್ಕ್ ಮಾಡಿರೋ ಅಂಥವರಿಗೆ ಒಂದಷ್ಟು ಪ್ರಿಫರೆನ್ಸ್ ಕೂಡ ಇರುತ್ತೆ. ಹಾಗಾಗಿ ನೀವು GDS ಮುಖಾಂತರ MTS ಮತ್ತು ಪೋಸ್ಟ್ ಮ್ಯಾನ್ ಆಗಿ ಮುಂದುವರಿಬೋದು. ಅಂದರೆ ಪ್ರಮೋಷನ್ಗಳು ಆಗ್ತಾ ಇರುತ್ತೆ. ನಿಮಗೆ ಪ್ರಮೋಷನ್ ಬಗ್ಗೆ ಡೀಟೇಲ್ಡ್ ಆಗಿ ಅಂದರೆ GDS ಆದಮೇಲೆ ನೆಕ್ಸ್ಟು ಏನಾಗ್ಬೋದು, ಆಮೇಲೆ ನೆಕ್ಸ್ಟ್ ಏನಾಗ್ಬೋದು ಅಂತ ಈ ಥರ ಪ್ರಮೋಷನ್ ಪ್ರೋಸೆಸ್ ಏನಾದರೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಇದ್ರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.